ಎಲ್ಲ ಕಡೆ ಮಳೆ ಜೋರಾಗಿ ಶುರು ಆಗಿಬಿಟ್ಟಿದೆ. ಇಂತಹ ಟೈಮಲ್ಲಿ ಸಿಡಿಲು ಬಡ್ದು ತೊಂದರೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮಗೆ ಕೆಲವೊಂದು ಸೇಫ್ಟಿ ಮೆಜರ್ಸ್ ಗೊತ್ತಿರಬೇಕು. ಫಸ್ಟ್ ಏನಂದ್ರೆ, ನೀವು ಸಪೋಸ್ ಇಂಡೋರ್ ಅಂದ್ರೆ ಮನೆ ಒಳಗಡೆನೆ ಇದೀರಾ ಅಂದ್ರೆ ಕಿಟಕಿ ಮತ್ತೆ ಬಾಗಿಲುಗಳು ಕ್ಲೋಸ್ ಇರಬೇಕು, ಎನ್ಕ್ಲೋಸ್ಡ್ ಎನ್ವೈರ್ಮೆಂಟ್ ಅಲ್ಲಿ ಇರಬೇಕು. ಇನ್ನೊಂದು, ಎಲೆಕ್ಟ್ರಿಕಲ್ ವಸ್ತುಗಳನ್ನ ಇಂಥ ಟೈಮಲ್ಲಿ ಯೂಸ್ ಮಾಡಬೇಡಿ. ಸಪೋಸ್ ನೀವು ಔಟ್ಡೋರ್ ಅಲ್ಲಿ ಇದ್ದೀರಾ, ಮನೆ ಒಳಗೆ ಇಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ಕೆಲವೊಂದು ಅನ್ಸೇಫ್ ಪ್ಲೇಸಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ಪೆಷಲಿ ಈಗ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್, ಪಾರ್ಕಿಂಗ್ ಏರಿಯಾಸ್ ಅಥವಾ ಓಪನ್ ವರಾಂಡಾ ತರ ಇರುತ್ತಲ್ಲ, ಅವೆಲ್ಲ ಅನ್ಸೇಫ್ ಪ್ಲೇಸಸ್. ಹಾಗೇನೆ ಯಾವ್ದಾದ್ರು ಟಾಲ್ ಆಬ್ಜೆಕ್ಟ್ ಇದ್ರೆ ಅದ್ರ ಕೆಳಗಡೆ ನಿಂತ್ಕೋಬೇಡಿ. ಟ್ರೀಸ್ ಕೂಡ ಸೇಫ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಮೆಟಲ್ ಆಬ್ಜೆಕ್ಟ್ಸ್ ಹತ್ರ ನಿಲ್ಲಕ್ ಹೋಗ್ಬೇಡಿ, ಸ್ಪೆಷಲಿ ಲೈಟ್ ಕಂಬಗಳೆಲ್ಲ ಇರುತ್ತಲ್ಲ ಅಲ್ಲಿ. ನೆಕ್ಸ್ಟ್, ಈಗ ನೀವು ಸಪೋಸ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಓಪನ್ ವೆಹಿಕಲ್ಸ್ ಸ್ವಲ್ಪ ರಿಸ್ಕಿ ಇರುತ್ತೆ. ಅದ್ರ ಬದಲು ಈಗ ಕಾರಲ್ಲಿ ಇದ್ದೀರಾ ಅಥವಾ ಬಸ್ ಅಲ್ಲಿ ಎನ್ಕ್ಲೋಸ್ಡ್ ವೆಹಿಕಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಅವೆಲ್ಲ ಸೇಫ್. ಇಂಥ ಟೈಮಲ್ಲಿ ಸಪೋಸ್ ಮಕ್ಕಳು ಏನಾದ್ರೂ ಆಟ ಆಡಕ್ಕೆ ಗ್ರೌಂಡ್ ಅಲ್ಲಿ ಇದ್ದಾರೆ ಅಥವಾ ಹೊಲದಲ್ಲಿ ಕೆಲಸ ಮಾಡುವಂತ ರೈತರು, ಅವರಿಗೆ ಒಂದು ಟಿಪಿಕಲ್ ಪೊಸಿಷನ್ ಇರುತ್ತೆ. ಈ ಪೊಸಿಷನ್ ಬೆನಿಫಿಟ್ ಏನು ಅಂದ್ರೆ, ಮ್ಯಾಕ್ಸಿಮಮ್ ಹೈಟ್ ಇರೋ ಆಬ್ಜೆಕ್ಟ್ ಆ ಟೈಮಲ್ಲಿ ನಾವು ಆಗಿರಲ್ಲ. ನೆಕ್ಸ್ಟ್, ಗ್ರೌಂಡ್ ಜೊತೆಗೆ ಇರೋ ಕಾಂಟ್ಯಾಕ್ಟ್ ತುಂಬಾ ಮಿನಿಮಮ್ ಇರುತ್ತೆ. ಈ ಪೊಸಿಷನ್ ಎಲ್ಲಾ ಏಜ್ ಗ್ರೂಪ್ ಅವರಿಗೂ ತಿಳಿದಿರಬೇಕು. ಕೊನೆಯದಾಗಿ, ಮನುಷ್ಯರಿಗೆ ಇರೋ ರಿಸ್ಕ್ ಗಿಂತ ಪ್ರಾಣಿಗಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ಹೀಗಾಗಿ ನಿಮ್ಮ ಮನೇಲಿ ಏನಾದ್ರೂ ಸಾಕು ಪ್ರಾಣಿಗಳಿದ್ರೆ, ದನ ಕರು ಎಮ್ಮೆಗಳೆಲ್ಲ ಇದ್ರೆ, ಕ್ಯಾಟಲ್ಸ್, ಅವನ್ನ ಔಟ್ಡೋರ್ ಅಲ್ಲಿ ಬಿಡಕ್ ಹೋಗ್ಬೇಡಿ. ಬರ್ತಿರೋ ರೇನಿ ಸೀಸನ್ ಅಲ್ಲಿ ಈ ಸೇಫ್ಟಿ ಮೆಜರ್ಸ್ ನ ಆದಷ್ಟು ಶೇರ್ ಮಾಡಿ. ಸೇಫ್ ಆಗಿರಿ. ಥ್ಯಾಂಕ್ ಯು.